ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಎಸ್, ಬಿಗ್ ಬಾಸ್ ಎಪಿಸೋಡ್ ನಿನ್ನೆಯ ಎಪಿಸೋಡ್ ನೋಡಿದ್ದೀರಾ ಅಂತ ಅಂದ್ಕೊತೀನಿ. ನಮ್ಮ ಮಾಡು ನಿಪ್ಪನಾಳವರು ಎಲಿಮಿನೇಟ್ ಆಗಿ ಹೋಗಿದ್ದಾರೆ. ಆ್ಯಂಡ್ ನಿಜವಾಗ್ಲೂ ಶಾಕಿಂಗ್ ಅಂತಲೇ ಹೇಳ್ಬೋದು ಮಾಡು ಅವರು ಹೋಗಿರೋದು. ಮೊನ್ನೆ ಸೂರಜ್ ಹೋದರು, ಅದು ಕೂಡ ಶಾಕಿಂಗ್ ಎಲಿಮಿನೇಷನ್ ಥರನೇ ಇತ್ತು. ಆ್ಯಂಡ್ ನಿನ್ನೆ ಮಾಡು ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದರು, ಅದು ಕೂಡ ಶಾಕಿಂಗ್ ಎಲಿಮಿನೇಷನ್ ಅನ್ನೋದೇ ಇತ್ತು. ಯಾವೊಂದು ಬೇಸಿಸ್ ಮೇಲೆ ಈ ಬಿಗ್ ಬಾಸ್ ಅನ್ನೋದು ನಡೀತಿದೆ ಅನ್ನೋದೇ ಅರ್ಥ ಆಗ್ತಿಲ್ಲ ಗುರು. ಲೈಕ್ ಏನೂ ಕಂಟೆಂಟೇ ಕೊಡ್ದಿರುವಂತಹ ಕಂಟೆಸ್ಟೆಂಟ್ಗಳು, ವೇಸ್ಟ್ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಮನೆಯಲ್ಲಿ ಸುಮ್ಮನೆ ಅಡ್ಡಾಡ್ಕೊಂಡು ತಿರುಗಾಡ್ಕೊಂಡಿದ್ದಾರೆ. ಬಟ್ ಎಲ್ಲೋ ವ್ಯಕ್ತಿತ್ವದಲ್ಲಿ ತನ್ನ ತಾನು ಉಳಿಸ್ಕೊಂಡು ವ್ಯಕ್ತಿತ್ವನ ಬಿಟ್ಕೊಡದೆ ಆಡ್ತಿದ್ವಂತಹ ಆಟಗಾರರೆಲ್ಲ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಸೋಷಿಯಲ್ ಮೀಡ್ಯಾದಲ್ಲಿ ನೋಡೋದಾದರೆ ಮಾಡೋರಿಗೆ ಆಲ್ಮೋಸ್ಟ್ ಎಷ್ಟು ಫಾಲೋವರ್ಸ್ ಇದ್ದಾರೆ ಅನ್ನೋದು ನಮ್ಮೆಲ್ಲರಿಗೂ ಸಹ ಗೊತ್ತಿದೆ. ಅಲ್ಲಿರುವಂತಹ ಅಷ್ಟು ಕಂಟೆಸ್ಟೆಂಟ್ಗಳಿಗಿಂತ ಹೆಚ್ಚಾಗಿ ಫಾಲೋವರ್ಸ್ ಇದ್ದಿದ್ದೇ ಮಾಡೋರಿಗೆ ಅಂತ ಹೇಳ್ಬೋದು. ಉತ್ತರ ಕರ್ನಾಟಕದ ಕಡೆ ತುಂಬಾ ಸಪೋರ್ಟಿವ್ ಆಗಿದ್ರು ಜನಗಳು ಮಾಡೋರಿಗೆ. ತಪ್ಪದೇ ಓಟ್ ಹಾಕ್ತಿದ್ರು, ಎಷ್ಟು ಪ್ರಾಂಪ್ಟಾಗಿ ಓಟ್ ಹಾಕ್ತಿದ್ರು ಅನ್ನೋದನ್ನು ಸಹ ನಾವು ನೋಡಿದ್ದೀವಿ. ಬಟ್ ಎಲ್ಲೋ ಮಾಡೋರಿಗೆ ತುಂಬಾ ಅನ್ಫೇರ್ ಆಯಿತು ಅಂತ ಅನ್ನಿಸ್ತಿದೆ. ನಿನ್ನೆ ಒಂದು ಎಲಿಮಿನೇಷನ್ನು ಲೈಕ್ ಸುಮ್ಮನೆ ಇಷ್ಟು ದಿವಸ ಇಟ್ಕೊಂಡು ಕಳಿಸಿದ್ರು ಅನ್ನೋ ರೀತಿ ಆಗೋಯಿತು ಮಾಡೋರಿಗೆ. ಲೈಕ್ ಹೇಗೆ ಅಂತಂದರೆ, ಸಾಕಷ್ಟು ಜನ ನಿನ್ನೆನೇ ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ಅಪ್ಡೇಟ್ಸ್ಗಳನ್ನು ಕೊಡ್ತಿದ್ರು. ಮಾಳೋರು ಎಲಿಮಿನೇಟ್ ಆಗಿದ್ದಾರೆ ಅಂತ ಹೇಳಿ ಅಪ್ಡೇಟ್ಸ್ಗಳನ್ನು ಕೊಡ್ತಾನೇ ಇದ್ದರು. ಬಟ್ ನನಗೆಲ್ಲೋ ಒಂದು ಕಡೆ ಇಲ್ಲ, ಮಾಡೋರಿಗಿಂತ ಅನ್ಡಿಸರ್ವಿಂಗ್ ಕಂಟೆಸ್ಟೆಂಟ್ಗಳು ಅಲ್ಲಿ ಇದ್ದಾರೆ. ಲೈಕ್ ಸ್ಪಂದನ ಅವರಾಗಿರ್ಬೋದು, ಕಾವ್ಯ ಅವರಾಗಿರ್ಬೋದು, ಧನುಷ್ ಅವರಾಗಿರ್ಬೋದು. ನನ್ನ ಪ್ರಕಾರ ಧನುಷ್ ಅವರು ಕೂಡ ಬಿಗ್ ಬಾಸ್ ಮನೆಗೆ ಅನ್ಡಿಸರ್ವಿಂಗ್ ಕಂಟೆಸ್ಟೆಂಟ್ ಅಂತಲೇ ಹೇಳ್ಬೋದು. ಲೈಕ್ ಇಷ್ಟು ದಿವಸ ಆದ್ರೂ ಕೂಡ ಅವ್ರ ಆಟನೇ ಶುರು ಮಾಡಿಲ್ಲ. ರಜತ್ ಅವ್ರು ಹೋಗ್ಬೇಕಾದ್ರೆ ಏನು ರಿಪೋರ್ಟ್ ಕಾರ್ಡಲ್ಲಿ ಅವ್ರ ಬಗ್ಗೆ ಹೇಳ್ಬಿಟ್ಟು ಹೋದರು. ಸೊ ಇಷ್ಟು ದಿವಸ ಆದರೂ ಕೂಡ ಅವ್ರ ಆಟನೇ ಶುರು ಮಾಡಿಲ್ಲ ಅಂತ ಹೇಳ್ಬೋದು. ಸುಮ್ಮನೆ ಒಂದು ಟಾಸ್ಕ್ ಅಂತ ಬಂದಾಗ ಧನುಷ್ ಅನ್ನುವಂತಹ ಹೆಸರು ಕೇಳಿಸುತ್ತೆ ಹೊರತು ಬೇರೆ ಎಲ್ಲೂ ಕೂಡ ಧನುಷ್ ಅವರ ಹೆಸರು ಕೇಳಿಸೋದೇ ಇಲ್ಲ. ಸೊ ಈ ರೀತಿ ಸೇಫ್ ಗೇಮನ್ನು ಆಡ್ಕೊಂಡು ಬರ್ತಿದ್ದಾರೆ. ಲೈಕ್ ಬಿಗ್ ಬಾಸ್ ಮನೆಗೆ ಬೇಕಾಗಿರುವಂತಹ ವ್ಯಕ್ತಿತ್ವನೇ ಅಲ್ಲ ಅದು ಅಂತ ಅನ್ನಿಸ್ತಿದೆ ನನಗೆ. ಸೊ ಮಾಡೋರು ಹೋಗಿದ್ದಂತೂ ತುಂಬಾ ಅನ್ಡಿಸರ್ವಿಂಗ್ ಆಗಿತ್ತು. ಲೈಕ್ ನನಗೆ ಮಾಡೋರು ಹೋದರು ಅನ್ನೋದಕ್ಕಿಂತ ಹೆಚ್ಚಾಗಿ ಬೇಜಾರಾಗ್ತಿರೋದೇನು ಅಂದರೆ, ಲೈಕ್ ಮಾಡೋಗಿಂತ ತುಂಬಾ ಡಿಸರ್ವಿಂಗ್ ಇಲ್ಲದೆ ಇರುವಂತಹ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಮನೆಯಲ್ಲಿ ಇನ್ನೂ ಉಳ್ಕೊಂಡಿದ್ದಾರೆ. ಅದು ಹೇಗೆ ಸಾಧ್ಯ ಅನ್ನೋದು ಗೊತ್ತಾಗ್ತಿಲ್ಲ. ಅದು ತುಂಬಾ ಬೇಜಾರಾಗ್ತಿದೆ. ಎಸ್, ಆಫ್ಕೋರ್ಸ್ ಮಾಡೋರು ಕೂಡ ಆ ಒಂದು ವೇದಿಕೆನ ತುಂಬ ಚೆನ್ನಾಗಿ ಬಳಸ್ಕೊಂಡಿಲ್ಲ. ತುಂಬಾ ಸೈಲೆಂಟಾಗಿದ್ದರು ಅಂತ ಹೇಳ್ಬೋದು. ಮಾಡೋರು ಕೂಡ ಅವರ ಒಂದು ಟ್ಯಾಲೆಂಟ್ನ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆ ವೇದಿಕೆ ಸಿಕ್ಕಿತ್ತು ಮಾಡೋರಿಗೆ ಬಿಗ್ ಬಾಸ್ ಮನೆಯಲ್ಲಿ. ಬಟ್ ಅವ್ರು ಎಲ್ಲೋ ಆ ಕೆಲಸನ ಮಾಡಲಿಲ್ಲ. ಅವರು ಕೂಡ ಒಂದು ಸ್ವಲ್ಪ ದಿವಸ ಕಳೆದೋಗಿದ್ರು ಅಂತ ಹೇಳ್ಬೋದು. ಬಟ್ ಯಾರ ಜೊತೆನೂ ಕೂಡ ಅವ್ರು ಕಳೆದೋಗಿರಲಿಲ್ಲ. ಅವ್ರ ವ್ಯಕ್ತಿತ್ವ ಇದ್ದಿದ್ದೇ ಹಾಗೆ ಅನ್ನೋ ರೀತಿ ಇದ್ದರು. ಏನೋ ಒಂದು ಗುಂಪು ಕಟ್ಕೊಂಡು, ಎಸ್ ಅಫ್ಕೋರ್ಸ್ ರಕ್ಷಿತಾ ಅಂದರೆ ಇಷ್ಟ ಇತ್ತು, ಬಟ್ ರಕ್ಷಿತಾ ಜೊತೆನೇ ಗುಂಪು ಮಾಡ್ಕೊಂಡಿರ್ತೀನಿ ಅನ್ನೋ ರೀತಿ ಅವ್ರು ಇರಲಿಲ್ಲ. ಅಥವಾ ಬೇರೆ ಕಂಟೆಸ್ಟೆಂಟ್ಗಳ ಜೊತೆ ಹೋಗಿ ಇನ್ನೊಬ್ಬರ ಬಗ್ಗೆ ಮಾತಾಡೋದು, ಇದು ಯಾವುದನ್ನು ಸಹ ಮಾಡೋರು ಮಾಡ್ತಿರ್ಲಿಲ್ಲ. ಆ ಮನೆಯಲ್ಲಿ ಒಬ್ಬರು ಕಂಟೆಸ್ಟೆಂಟ್ ಬಗ್ಗೆ ಇನ್ನೊಬ್ರು ಮಾತಾಡದೇ ಇರೋದು ಅಂತಂದರೆ ರಕ್ಷಿತಾ, ಮಾಡು ಹಾಗೆ ಗಿಲ್ಲಿ ಅಂತ ಹೇಳ್ಬೋದು. ಗಿಲ್ಲಿ ಏನಿದ್ರು ಫೇಸ್ ಟು ಫೇಸ್ ಹೇಳ್ತಾನೆ, ಲೈಕ್ ಕಾಮಿಡಿ ಮೂಲಕ ತಿಳಿಸ್ತಾನೆ. ಬಟ್ ಅದನ್ನು ಯಾರೂ ಸೀರಿಯಸ್ ಆಗಿ ತಗೋತಿಲ್ಲ ಅಷ್ಟೇ. ಬಟ್ ಮಾಡೋರು ಸೀರಿಯಸ್ ಆಗಿ ಆಗಿರ್ಬೋದು, ಅಥವಾ ಲೈಕ್ ಕಾಮಿಡಿಯಾಗಿರ್ಬೋದು, ಅಥವಾ ಏನೋ ಹೆಂಗೋ ಒಂದು ಯಾರ ಬಗ್ಗೆನೂ ಕೂಡ ಮಾತಾಡದೇ ಇದ್ದಂತಹ ವ್ಯಕ್ತಿ ಅಂದರೆ ಮಾಡು ಮತ್ತು ರಕ್ಷಿತಾ ಅಂತಲೇ ಹೇಳ್ಬೋದು. ಬಟ್ ಮಾಡು ಅವ್ರು ಹೋಗಿದ್ದಂತೂ ನಿಜವಾಗ್ಲೂ ಶಾಕಿಂಗ್. ಅನ್ಡಿಸರ್ವಿಂಗ್ ಕಂಟೆಸ್ಟೆಂಟ್ಗಳು ತುಂಬ ಜನ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ. ನಾನು ಆವಾಗಲೇ ಹೇಳ್ದಂಗೆ ಸ್ಪಂದನಂತೂ ಎಷ್ಟು ಸೇವ್ ಮಾಡ್ಕೊಂಡು ಬರ್ತಿದ್ದಾರೆ ಅಂತಂದರೆ, ಲೈಕ್ ಅವಳು ನಾಮಿನೇಟ್ ಆಗಿದ್ದಂತಹ 2 ವಾರ ಎಲಿಮಿನೇಷನ್ನೇ ಇರಲಿಲ್ಲ ಬಿಗ್ ಬಾಸ್ ಮನೆಯಲ್ಲಿ. ಆ್ಯಂಡ್ ಅದಾದಮೇಲೆ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಆಯಿತು. ವೈಲ್ಡ್ ಕಾರ್ಡ್ ಎಂಟ್ರಿಗಳು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಅಂತ ಆಯಿತು. ಸೊ ಈ ರೀತಿ ಎಲ್ಲ ಲೈಕ್ ಅವಳು ಯಾವಾಗ ನಾಮಿನೇಟ್ ಹಾಕ್ಕೊಂಡು ಬಂದಿದ್ದವಳು ಅವಾಗೆಲ್ಲನೂ ಸಹ ಅವಳನ್ನ ಸೇವ್ ಮಾಡ್ಕೊಂಡು ಬರ್ತಿದ್ದಾರೆ ಅಂತಲೇ ಹೇಳ್ಬೋದು. ಯಾವುದೋ ಒಂದು ವಿಚಾರ ಇಟ್ಕೊಂಡು ಬೇರೆ ಯಾವುದೋ ಒಂದು ಕಂಟೆಂಟನ್ನು ಕೊಟ್ಕೊಂಡು ಅವಳನ್ನು ಸೇವ್ ಮಾಡಿಕೊಂಡೇ ಬರ್ತಿದ್ದಾರೆ. ಆ್ಯಂಡ್ ನೆನ್ನೆ ಕಂಪಲ್ಸರಿ ಸ್ಪಂದನ ಹೋಗೇ ಹೋಗ್ತಾಳೆ ಅಂತ ನಾನು ಅಂದ್ಕೊಂಡಿದ್ದೆ. ಲೈಕ್ ಸೋಷಿಯಲ್ ಮೀಡ್ಯಾದಲ್ಲಿ ಸಾಕಷ್ಟು ಜನ ಕರೆಕ್ಟಾಗಿ ರಿವ್ಯೂಸ್ ಕೊಡೋರು ಹಾಕಿದ್ರು, ಲೈಕ್ ಮಾಡೋರು ಹೊರಟೋಗಿದ್ದಾರೆ ಅಂತ ಹೇಳಿದ್ರು. ಬಟ್ ನನಗೆಲ್ಲೋ ಒಂದು ಕಡೆ ಮಾಡೋಗಿಂತ ಸ್ಪಂದನ ಅನ್ಡಿಸರ್ವಿಂಗ್ ಇದ್ದಾಳೆ. ಸೊ ಸ್ಪಂದನನೇ ಬಿಗ್ ಬಾಸ್ ಮನೆಯಿಂದ ಹೋಗೋದು ಅಂತ ಹೇಳಿ ನಾನು ಎಪಿಸೋಡ್ ನೋಡೋಣ ಅಂತ ಅಂದ್ಕೊಂಡು ವೆಯ್ಟ್ ಮಾಡ್ಕೊಂಡಿದ್ದೆ. ಲೈಕ್ ಅವ್ರು ಎಷ್ಟೇ ರಿವ್ಯೂಸ್ಗಳನ್ನ ಕೊಟ್ಟರು ಎಪಿಸೋಡ್ ನೋಡಿದಾಗ ಕೆಲವೊಂದು ಸತಿ ಚೇಂಜಸ್ ಆಗೋದು ಇದ್ದೇ ಇರುತ್ತೆ ಅಲ್ವಾ. ಸೊ ಆ ರೀತಿ ಆದರೂ ಆಗ್ಬೋದು ಅಂತ ಹೇಳಿ ಸ್ಪಂದನ ಹೋಗ್ತಾಳೆ ಅಂತ ಹೇಳಿ ನೋಡ್ಕೊಂಡಿದ್ದೆ. ಬಟ್ ಸ್ಪಂದನ ರಿಟರ್ನ್ ಬಂದಳು, ಬಟ್ ಅವರು ರಿಟರ್ನ್ ಬರಲೇ ಇಲ್ಲ. ಸ್ಪಂದನ ನಿಜವಾಗ್ಲೂ ಡಿಸರ್ವಿಂಗ್ ಕಂಟೆಸ್ಟೆಂಟ್ ಅನಿಸ್ತಾಳ ಬಿಗ್ ಬಾಸ್ ಮನೆಗೆ? ನನಗಂತೂ ಶಿ ಈಸ್ ಅನ್ಫಿಟ್ ಫಾರ್ ದ ಬಿಗ್ ಬಾಸ್ ಶೋ ಅಂತಲೇ ಅನಿಸ್ತಿರೋದು. ನಿಮ್ಗೇನು ಅನಿಸುತ್ತೆ ಸ್ಪಂದನ ಬಗ್ಗೆ ಅನ್ನೋದನ್ನು ಕಮೆಂಟ್ ಮಾಡಿ. ಯಾಕಂದರೆ ಒಂದು ಟಾಸ್ಕ್ ಅಂತ ಬಂದಾಗ ಟಾಸ್ಕ್ ಆಡೋದಿಲ್ಲ,
ಒಂದು ಆ್ಯಕ್ಟಿವಿಟಿ ಅಂತ ಬಂದಾಗ ಎಲ್ಲೂ ಲೈಕ್ ವಾವ್ ಅನ್ನೋ ಪರ್ಫಾಮೆನ್ಸ್ನ ಸ್ಪಂದನ ಅವ್ರು ಕೊಡೋದಿಲ್ಲ. ಆ್ಯಂಡ್ ಇನ್ನು ಮನೆ ಕೆಲಸ ಅಂತ ಬಂದಾಗ ಏನೂ ಸಹ ಮಾಡೋಕ್ಕೆ ಬರೋದಿಲ್ಲ. ಲೈಕ್ ಅಡುಗೆ ಮಾಡೋದಾಗಿರ್ಬೋದು, ಬೇರೆ ಯಾವುದೇ ಆಗಿರ್ಬೋದು, ಗಿಲ್ಲಿನ ನಾವು ಸೋಂಬೇರಿ ಅಂತ ಅಂದ್ಕೊಂಡಿರ್ಬೋದು. ಹೊರಗಡೆ ಬಂದಿರುವಂತಹ ಕಂಟೆಸ್ಟೆಂಟ್ಗಳು ಎಲ್ಲರೂ ಸಹ ಹೇಳ್ತಿರ್ತಾರೆ ಗಿಲ್ಲಿಗಿಂತ ಜಾಸ್ತಿ ಸೋಂಬೇರಿ ಅಂದರೆ ಅದು ಸ್ಪಂದನ ಅಂತ ಹೇಳ್ತಿದ್ದಾರೆ. ಸೊ ಗಿಲ್ಲಿ ಸೋಂಬೇರಿ ಅಲ್ಲ, ಸ್ಪಂದನ ಸೋಂಬೇರಿತನ ತೋರಿಸ್ತಿದ್ದಾಳೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ನು ಗುಂಪು ಕಟ್ಕೊಂಡು ಸೇಫ್ಗೆ ಮಾಡ್ತಿರೋದ್ರಲ್ಲಿ ಸ್ಪಂದನ ಅಂತ ಹೇಳ್ಬೋದು. ಸೊ ಇಷ್ಟೆಲ್ಲ ನೆಗೆಟಿವ್ ಪಾಯಿಂಟ್ಸ್ಗಳು ಇದ್ದರೂ ಕೂಡ ಸ್ಪಂದನ ಯಾಕೆ ಹೋಗ್ತಿಲ್ಲ ಅನ್ನೋದು ಗೊತ್ತಾಗ್ತಿಲ್ಲ ನಿಜವಾಗ್ಲೂ. ಆ್ಯಂಡ್ ಇನ್ನು ಇವರ ಸಪೋರ್ಟ್ಗೆ ಧನುಷ್ ಅವ್ರು ಬೇರೆ ಲೈಕ್ ಸ್ವಲ್ಪ ಡಿಸಿಷನ್ಸ್ನ ಎಲ್ಲೋ ಮೆಚ್ಯೂರ್ಡ್ ಆಗಿ ತಗೋತಾರೆ. ಸುಮ್ಮನೆ ಎಲ್ಲೆಲ್ಲೋ ಮೂಗು ತೋರ್ಸೋದಕ್ಕೆ ಹೋಗೋದಿಲ್ಲ ಅನ್ನುವಂತಹ ವ್ಯಕ್ತಿ ಧನುಷ್ ಅವರು ಕೂಡ ಸ್ಪಂದನಗೆ ಸಪೋರ್ಟಿವ್ ಆಗಿ ನಿಂತ್ಕೋತಿದ್ದಾರೆ. ಆ್ಯಂಡ್ ಕಾವ್ಯ ಕೂಡ ಸ್ಪಂದನಗೆ ಸಪೋರ್ಟಿವ್ ಆಗಿ ನಿಂತ್ಕೋತಿದ್ದಾರೆ ಅಂತ ಹೇಳ್ಬೋದು. ಎಲ್ಲೋ ಒಂಥರ ಮೆಚ್ಯೂರ್ಡ್ ಡಿಸಿಷನ್ ತಗೋತಾರೆ ಅಂತ ಅನಿಸಿದ್ದೆ ಇವರಿಬ್ಬರು, ಲೈಕ್ ಧನುಷ್ ಅವರಾಗಿರ್ಬೋದು ಅಥವಾ ಕಾವ್ಯ ಅವರಾಗಿರ್ಬೋದು, ಇಬ್ಬರು ಕೂಡ ಮೆಚ್ಯೂರ್ಡ್ ಡಿಸಿಷನ್ ತಗೋತಾರೆ. ಸುಮ್ಮನೆ ಕಿರ್ಚಾಡೋದಿಲ್ಲ ಅನ್ನೋ ರೀತಿ ನನಗೆ ಫಸ್ಟ್ ಇವ್ರ ಬಗ್ಗೆ ಒಂದು ಅಭಿಪ್ರಾಯ ಅನ್ನೋದಿತ್ತು. ಬಟ್ ಇವ್ರು ಈ ನಡುವೆ ಆಡ್ತಿರುವಂತಹ ರೀತಿ ನೋಡ್ತಿದ್ರೆ ಲೈಕ್ ಕಂಪ್ಲೀಟ್ ಸ್ಕ್ರಿಪ್ಟೆಡ್ ಶೋ ಅಂತ ಅನ್ನಿಸ್ತಿದೆ ಇದು. ಕಾವ್ಯ ಅವರಾಗಿರ್ಬೋದು ಅಥವಾ ಧನುಷ್ ಅವರಾಗಿರ್ಬೋದು, ಏನು ಸ್ಪಂದನ ಸೇವ್ ಆಗಬೇಕು ಅಂತ ರೀಸನ್ಸ್ಗಳನ್ನ ಕೊಡ್ತಿದ್ದಾರಲ್ಲ, ನಿಜವಾಗ್ಲೂ ವ್ಯಾಲಿಡ್ ರೀಸನ್ಸೇ ಅಲ್ಲ. ಅವ್ರಿಗೆ ಬಂದಂತಹ ಅವಕಾಶ ಅವ್ರಿಗೆ ಸಿಗುತ್ತೆ ಅಂತ ಗೊತ್ತಿದ್ರೂ ಅದನ್ನು ಅವ್ನು ಬಿಟ್ಕೊಡ್ತಾನೆ. ಅದು ನನಗೆ ಇಷ್ಟ ಆಗಲ್ಲ ಅಂತ ಹೇಳಿ ಧನುಷ್ ಅವರು ಮಾಡೋರು ಮನೆಯಿಂದ ಹೊರಗಡೆ ಹೋಗಬೇಕು ಅಂತ ಹೇಳ್ತಾರೆ. ಅದು ಅವ್ರ ವ್ಯಕ್ತಿತ್ವ. ಅವ್ರಿಗೆ ಬೇಕಂದ್ರೆ ಅವ್ರಿಗೆ ಬಂದಿರುವಂಥ ಅವಕಾಶಗಳನ್ನ ಅವ್ರು ಉಪಯೋಗಿಸ್ಕೊಳ್ತಾರೆ, ಇಲ್ಲ ಅಂದರೆ ಬಿಟ್ಕೊಳ್ತಾರೆ. ಅದನ್ನೇ ಇಟ್ಕೊಂಡು ಇವ್ರ ಮನೆಯಿಂದ ಹೊರಗಡೆನೇ ಹೋಗಬೇಕು ಅಂತ ಹೇಳೋದು ಎಷ್ಟರ ಮಟ್ಟಕ್ಕೆ ಸರಿ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ. ಆ್ಯಂಡ್ ಧನುಷ್ ಅವ್ರು ಯಾವಾಗೆಲ್ಲ ನನಗಿದು ಬೇಕೇ ಬೇಕು, ಇದು ನಂದು ಅಂತ ಹೇಳಿ ಫೈಟ್ ಮಾಡಿದ್ದಾರೆ ಅನ್ನೋದು ಸಹ ನನಗೆ ಗೊತ್ತಾಗ್ತಿಲ್ಲ. ಲೈಕ್ ಅವರನ್ನು ಸಾಕಷ್ಟು ಜನ ಕೀಳಾಗಿ ನೋಡಿದಾಗಲೂ ಸಹ, ಲೈಕ್ ಟಾಸ್ಕ್ ಅಂತ ಬಂದಾಗ ಅವ್ರನ್ನ ಉಪಯೋಗಿಸ್ಕೊಂಡು ಬೇರೆ ಟೈಮಲ್ಲಿ ಬಿಟ್ಟಾಗಲೂ ಸಹ ಅವರು ಏನೂ ಮಾತಾಡದೆ ಸುಮ್ಮನೆ ಇರೋದನ್ನು ಸಹ ನಾವು ನೋಡಿದ್ದೀವಿ ಧನುಷ್ ಅವ್ರನ್ನ. ಸೊ ಈ ರೀತಿ ಎಲ್ಲ ಇರಬೇಕಂದ್ರೆ ಬೇರೆಯವ್ರನ್ನ ಹೇಗೆ ಪಾಯಿಂಟ್ ಔಟ್ ಮಾಡಿ ತೋರಿಸ್ತಾರೆ ಅನ್ನೋದೇ ಗೊತ್ತಾಗ್ತಿಲ್ಲ. ಲೈಕ್ ಸೋಷಿಯಲ್ ಮೀಡಿಯಾದಲ್ಲಿ ಏನೊಂದು ವಿಚಾರ ತುಂಬಾ ವೈರಲ್ ಆಗ್ತಿದೆ, ಕಲರ್ಸ್ ಕನ್ನಡದ ಮನೆ ಮಕ್ಕಳನ್ನ ಸೇವ್ ಮಾಡ್ತಿದ್ದಾರೆ ಬಿಗ್ ಬಾಸ್ ಅವರು ಅಂತ ಹೇಳಿ. ಸೊ ಅದಂತೂ 100% ನಿಜ ಅಂತಲೇ ಅನ್ನಿಸ್ತಿದೆ. ಆ್ಯಂಡ್ ಇನ್ನು ರಕ್ಷಿತಾ ಅಂತೂ ಎಷ್ಟು ಹತ್ಲು ಅನ್ನೋದನ್ನು ನಾವು ನೋಡಿದ್ವಿ. ಪಾಪ ವಿಕ್ಕಿ ಅಳ್ತಾನೆ ಇದ್ಲು. ಅವ್ರನ್ನ ಕಾರಲ್ಲಿ ಹೋಗಿ ಕೂರ್ಸೋದಕ್ಕೂ ಕೂಡ ಲೈಕ್ ಅವಳಿಗೆ ಇಷ್ಟ ಇರಲಿಲ್ಲ, ಕೈ ಹಿಡ್ಕೊತಾನೆ ಇದ್ಲು, ಹೋಗಿ ಮಾಡೋದು ಕಣ್ಣೀರು ಸುರಿಸ್ತಾನೆ ಇದ್ಲು. ಫೈನಲ್ ರೌಂಡ್ಗೆ ಸ್ಪಂದನ ಮತ್ತು ಮಾಡೋರು ಅಂತ ಬಂದು ನಿಂತ್ಕೊಂಡ್ರು. ಅವಾಗ ಸ್ಟಾರ್ಟ್ ಆಯಿತು ಅವಳಿಗೆ ಕಣ್ಣೀರು ಬರೋದಕ್ಕೆ. ಲೈಕ್ ಅವ್ರು ಹೋಗೋವರೆಗೂ ಹೋದ್ಮೇಲೂ ಒಂದಷ್ಟೊತ್ತು ಕಣ್ಣೀರು ಸುರಿಸ್ಕೊಂಡೇ ಇದ್ಲು ಅಂತ ಹೇಳ್ಬೋದು. ಯಾಕಂದರೆ ತುಂಬಾ ಕನೆಕ್ಟ್ ಆಗಿ ಹೋಗಿದ್ಲು ಮಾಡೋರಿಗೆ. ಆ್ಯಂಡ್ ರಕ್ಷಿತಾ ಶೆಟ್ಟಿಯವ್ರಿಗಾಗಿರ್ಬೋದು ಅಥವಾ ಗಿಲ್ಲಿಯವ್ರಿಗಾಗಿರ್ಬೋದು, ಇದಂತೂ ಕಂಪ್ಲೀಟ್ ಶಾಕಿಂಗ್ ನ್ಯೂಸ್ ಥರನೇ ಇತ್ತು. ಯಾಕಂದರೆ ಅವ್ರು ನೋಡಿದ್ದಾರೆ, ಮಾಡೋರನ್ನ ತುಂಬ ಹತ್ತಿರದಿಂದ ನೋಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ. ಮಾಡೋರ ವ್ಯಕ್ತಿತ್ವ ಏನಿದೆ, ಮಾಡೋರ ಆಟ ಏನಿದೆ ಅನ್ನೋದನ್ನು ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡಿದ್ದಾರೆ. ಆ್ಯಂಡ್ ಈ ಕಡೆ ಸ್ಪಂದನ ಏನು ಆಟ ಆಡ್ತಿದ್ದಾಳೆ, ಸ್ಪಂದನದ ಏನು ವ್ಯಕ್ತಿತ್ವ ಇದೆ ಅನ್ನೋದನ್ನು ಸಹ ತುಂಬ ಚೆನ್ನಾಗಿ ಹತ್ತಿರದಿಂದ ಅಬ್ಸರ್ವ್ ಮಾಡಿದ್ದಾರೆ. ಸೊ ಅವರ ಪ್ರಕಾರನೂ ಕೂಡ ಉಳ್ಕೋತಾನೆ ಸ್ಪಂದನ ಹೋಗ್ತಾಳೆ ಅನ್ನೋದೇ ಫಿಕ್ಸ್ ಆಗಿದ್ದು. ಬಟ್ ಎಲ್ಲೋ ಒಂದು ಕಡೆ ಎಲ್ಲ ಕ್ಯಾಲ್ಕುಲೇಷನ್ಸು ಸಹ ಉಲ್ಟಾ ಹೊಡಿತಿದೆ ಅಂತ ಹೇಳ್ಬೋದು. ಹೊರಗಡೆ ಜನಗಳು ಸಹ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಿದ್ರು. ಬಿಗ್ ಬಾಸ್ ಮನೆಯಿಂದ ಸ್ಪಂದನ ಹೋಗ್ತಾಳೆ ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡ್ತಿದ್ಲು. ಆ್ಯಂಡ್ ಒಳಗಡೆ ಇರುವಂತಹ ಕಂಟೆಸ್ಟೆಂಟು ಕೂಡ ಅದೇ ಎಕ್ಸ್ಪೆಕ್ಟ್ ಮಾಡ್ತಿದ್ರು, ಸ್ಪಂದನ ಹೋಗ್ತಾಳೆ ಅಂತ ಹೇಳಿ. ಬಟ್ ಎಲ್ಲರ ಕ್ಯಾಲ್ಕುಲೇಷನ್ಸು ಸಹ ಉಲ್ಟಾ ಹೊಡಿತಿದೆ ಅಂತ ಹೇಳ್ಬೋದು. ಲೈಕ್ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಅಂತ ಏನು ಹೇಳಿದ್ದಾರೆ, ಲೈಕ್ ಇದೆ ಅಂತ ಅನಿಸುತ್ತೆ. ನಮಗೆ ಈ ರೀತಿಯಾದಂತಹ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಆಗೋದು ಅವಶ್ಯಕತೆ ಇರಲಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಆ್ಯಂಡ್ ಹೋಗಿದ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮಾಡೋಗಿಂತ ಸ್ಪಂದನ ಡಿಸರ್ವಿಂಗ್ ಆಗಿದ್ದಾಳೆ ಅಂತ ನಿಮ್ಗೆ ಅನಿಸುತ್ತೆ, ಅದನ್ನು ಸಹ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾಕೆ ಅಂತಂದರೆ ಲೈಕ್ ಸ್ಪಂದನ ಯಾವ ಬೇಸಿಸ್ ಮೇಲೆ ಉಳ್ಕೊಂಡಿದ್ದಾಳೆ ಅಂತ ನೋಡೋದಾದರೆ, ಲೈಕ್ ನೋಡೋಕ್ಕೆ ಕ್ಯೂಟ್ ಆಗಿದ್ದಾಳೆ, ಚೆನ್ನಾಗಿದ್ದಾಳೆ. ಸೊ ಪಡ್ಡೆ ಹುಡುಗರ ಓಟ್ಸ್ಗಳು ಒಂದಷ್ಟು ಜಾಸ್ತಿ ಬೀಳುತ್ತೆ ಅಂತ ಹೇಳ್ಬೋದು ಅಷ್ಟೇ. ಬಟ್ ಅದೊಂದೇ ಸಾಕಾ? ಬ್ಯೂಟಿ ಅಷ್ಟೇ ಇದ್ದರೆ ಸಾಕಾ? ಲೈಕ್ ಎಫರ್ಟ್ಸ್ ಬೇಡವಾ, ಟ್ಯಾಲೆಂಟ್ ಬೇಡವಾ? ಒಂದು ಶೋನಲ್ಲಿ ವಿನ್ ಆಗಬೇಕು ಅಂತಂದರೆ ಟ್ಯಾಲೆಂಟ್ ಅನ್ನೋದು ಬೇಡವಾ? ಸೊ ಅದೆಲ್ಲವೂ ಸಹ ತಲೆಗೆ ಬರುತ್ತೆ. ಬ್ಯೂಟಿ ಇದ್ದರೆ ಸಾಕ, ಲೈಕ್ ಕಪ್ ಕೊಟ್ಟು ಗೆಲ್ಲಿಸಿ ಕಳಿಸ್ಬಿಡ್ಬೋದಾ? ಲೈಕ್ ಈ ರೀತಿ ಮಾಡೋ ಹಾಗಿದ್ರೆ ಲಾಸ್ಟ್ ಸೀಸನಲ್ಲಿ ನಾವು ಭವ್ಯ ಗೌಡ ಅವ್ರನ್ನೇ ವಿನ್ ಮಾಡ್ಬೋದಾಗಿತ್ತಲ್ವ. ಎಲ್ಲರಿಗೂ ಬೀಟ್ ಹೊಡಿಯೋ ಥರ ಇದ್ದಿದ್ದೆ ಭವ್ಯ ಗೌಡ ಅಂತ ಹೇಳ್ಬೋದು. ಬರೀ ಬ್ಯೂಟಿ ಮ್ಯಾಟರ್ಸ್ ಅಂತ ಮಾತ್ರ ಇರಲಿಲ್ಲ ಹುಡುಗಿ, ಬ್ಯೂಟಿ ವಿತ್ ಟ್ಯಾಲೆಂಟ್ ಅಂತ ಹೇಳ್ತಾರಲ್ಲ, ಆ ರೀತಿ ಇದ್ಲು ಭವ್ಯ ಗೌಡ ಅಂತ ಹೇಳ್ಬೋದು. ಒಂದು ಟಾಸ್ಕ್ ಆಡೋದ್ರಲ್ಲಾಗಿರ್ಬೋದು, ಯಾವುದ್ರಲ್ಲೇ ಆಗಿರ್ಬೋದು, ವ್ಯಕ್ತಿತ್ವದಲ್ಲೇ ಆಗಿರ್ಬೋದು.
ಬ್ಯೂಟಿ ವಿತ್ ಟ್ಯಾಲೆಂಟ್ ಅಂತ ಹೇಳ್ತಾರಲ್ಲ, ಒಂದು ಫುಲ್ ಆನ್ ಪ್ಯಾಕೇಜ್ ಅಂತ ಹೇಳ್ತಾರಲ್ಲ, ಆ ರೀತಿಯೇ ಭವ್ಯ ಗೌಡ ಕೂಡ ಇದ್ದಿದ್ದು. ಸೊ ಅವಳನ್ನ ಯಾಕೆ ಸೇವ್ ಮಾಡ್ಕೊಂಡು ಇಟ್ಕೊಂಡಿರಲಿಲ್ಲ, ಅವಳನ್ನೇ ಯಾಕೆ ವಿನ್ ಮಾಡಿಸಿಲ್ಲ. ಲೈಕ್ ಸ್ಪಂದನಾಗೆ ಸಪೋರ್ಟ್ ಮಾಡ್ತಿರೋದನ್ನ ನೋಡ್ತಿದ್ರೆ ಇನ್ನೇನು ಕಪ್ ಎತ್ತಿ ಕೊಟ್ಟು ಕಳಿಸ್ಬಿಡ್ತಾರೋ ಅನ್ನೋ ರೀತಿಯೇ ಕಾಣಿಸ್ತಿದೆ ಇದು. ಅವಳು ಏನೂ ಮಾಡ್ದಿದ್ರೂ ಸಹ ನಾವು ಸ್ಪಂದನನೇ ಗೆಲ್ಲಿಸೋದು ಅನ್ನೋ ರೀತಿ ಫಿಕ್ಸ್ ಆಗಿಬಿಟ್ಟಿದ್ದಾರೆ ಅನ್ನೋ ರೀತಿ ಕಾಣಿಸ್ತಿದೆ ಈ ಒಂದು ಸೀಸನಲ್ಲಿ. ಲೈಕ್ ಈ ರೀತಿ ಆಗೋಗಿದ್ರೆ ನಿಜವಾಗ್ಲೂ ಬಿಗ್ ಬಾಸ್ ಶೋನ ನೋಡೋದಕ್ಕೆ ಬೇಜಾರಾಗ್ಬಿಡುತ್ತೆ. ಬಿಗ್ ಬಾಸ್ ಶೋ ಮೇಲೆ ಇರುವಂತಹ ಹೋಪ್ಸ್ಗಳೇ ಹೊರಟೋಗ್ಬಿಡುತ್ತೆ. ಯಾಕಂದರೆ ಸಾಕಷ್ಟು ಜನ ಹೇಳ್ತಿರ್ತಾರೆ ಇದು ಸ್ಕ್ರಿಪ್ಟೆಡ್ ಶೋ ಮೊದಲೇ ಎಲ್ಲ ಫಿಕ್ಸ್ ಆಗಿರುತ್ತೆ ಅಂತ ಹೇಳ್ತಿರ್ತಾರೆ. ಎಲ್ಲ ಫಿಕ್ಸ್ ಆಗಿರುತ್ತೆ ಅಂತ ಗೊತ್ತಿದ್ರೂ ಕೂಡ ಅಷ್ಟು ಜನಗಳು ಓಟ್ಸನ್ನು ಹಾಕ್ತಾರೆ, ಇದು ಸ್ಕ್ರಿಪ್ಟೆಡ್ ಶೋ ಅಲ್ಲ ಅಂತ ನಂಬಿ ಓಟ್ಸ್ಗಳನ್ನು ಹಾಕ್ತಾರೆ. ಬಟ್ ಎಲ್ಲ ಒಂದು ಕಡೆ ಈ ರೀತಿಯಾದಂತಹ ಡಿಸಿಷನ್ಸ್ಗಳನ್ನ ತೊಗೊಂಡಾಗ ನಿಜವಾಗ್ಲೂ ನಮಗೂ ಕೂಡ ಅನಿಸ್ಬಿಡುತ್ತೆ ಇದು ಕರೆಕ್ಟಾಗಿ ಹೇಳಿದ್ದಾರೆ ಜನಗಳು, ಲೈಕ್ ಇದು ಸ್ಕ್ರಿಪ್ಟೆಡ್ ಶೋ ಅಂತ ಹೇಳಿ ನಮಗೂ ಕೂಡ ಅನಿಸ್ಬಿಡುತ್ತೆ. ಸೊ ಬರ್ತಾ 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 ಎಲ್ಲ ಬಿಗ್ ಬಾಸ್ ಮೇಲೆ ಇದ್ದಂತಹ ಒಂದಷ್ಟು ನಂಬಿಕೆ ಎಲ್ಲವೂ ಸಹ ಕಡಿಮೆ ಆಗ್ತಿದೆ ಈ ಸೀಸನಲ್ಲಿ ಅಂತ ಹೇಳ್ಬೋದು. ವೀಕೆಂಡ್ಸ್ ಎಪಿಸೋಡು ಕೂಡ ಅಷ್ಟೊಂದು ಲೈಕ್ ಫೇರಾಗಿ ಏನು ನಡೆಸ್ತಿಲ್ಲ ಈ ಸತಿ. ಆ್ಯಂಡ್ ಎಲಿಮಿನೇಷನ್ ಪ್ರೋಸೆಸ್ಗಳು ಕೂಡ ಅಷ್ಟೊಂದು ಫೇರಾಗಿ ಏನು ನಡೀತಿಲ್ಲ ಅಂತ ಹೇಳಿ ನನಗೆ ಅನಿಸ್ತಿದೆ. ಸೊ ಈ ವಿಚಾರದ ಬಗ್ಗೆ ನಿಮ್ಗೆ ಏನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಟೇಕ್ ಕೇರ್. ಬೈ.